ಇನ್ನು ನಿನ್ನೆ ವಿಚಾರಣೆಯ ಸಂದರ್ಭದಲ್ಲಿ ಮತ್ತೊಂದು ಸ್ಫೋಟಕ ಮಾಹಿತಿ ಕೂಡ ಲಭ್ಯವಾಯಿತು. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟು ಟಾರ್ಚರ್ ಮಾಡಿ ಕೊಂದಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕೂಡ ಎಸ್ಪಿಪಿ ವಕೀಲರಾಗಿರುವಂತ ಪ್ರಸನ್ನ ಕುಮಾರ್ ಅವರು ಮೆನ್ಷನ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಆ ಡಿವೈಸ್ ಎಲ್ಲಿದೆ ಅದನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ವಿಚಾರಣೆ ವೇಳೆ ಕೋರ್ಟ್ಗೆ ಎಸ್ಪಿಪಿ ವಕೀಲರಾಗಿರುವಂತ ಪ್ರಸನ್ನ ಕುಮಾರ್ ಅವರು ತಿಳಿಸಿದ್ರು, ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ಕೋರ್ಟ್ಗೆ ಮಾಹಿತಿಯನ್ನ ಕೂಡ ಕೊಟ್ಟರು. ಆರೋಪಿ ನಂದೀಶ್ ದೀಪಕ್ನಿಂದ ವಿದ್ಯುತ್ ಶಾಕ್ ಅನ್ನ ಕೊಡಲಾಗಿತ್ತು ಅನ್ನುವಂತ ಮಾಹಿತಿಯನ್ನ ಕೊಟ್ಟರು. ಆ ಮೂಲಕ ಈಗ ಮತ್ತೊಂದು ಮಾಹಿತಿ ಲಭ್ಯ ಆಗಿರೋದ್ರಿಂದ ಆ ವಿದ್ಯುತ್ ಡಿವೈಸ್ ಎಲ್ಲಿದೆ, ಏನ್ ಡಿವೈಸ್ ಬಳಸ್ಕೊಂಡ್ರು, ಈಗ ಎಲೆಕ್ಟ್ರಿಕ್ ಶಾಕ್ ಕೊಡಬೇಕು ಅಂದ್ರೆ ಒಂದು ಡಿವೈಸ್ ಬೇಕಾಗುತ್ತೆ. ಆ ಡಿವೈಸ್ ಯಾವುದು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಈಗ ಮತ್ತಷ್ಟು ತನಿಖೆ ತೀವ್ರಗೊಳ್ತಾ ಇದೆ. ವಿದ್ಯುತ್ ಉಪಕರಣ ಸಿಕ್ತು ಅಂದ್ರೆ ಕೇಸ್ಗೆ ಮತ್ತಷ್ಟು ಬಲ ಸಿಕ್ಕಂತಾಗುತ್ತೆ. ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಬಳಸಿಕೊಂಡು ಎಲೆಕ್ಟ್ರಿಕ್ ಶಾಕ್ ಅನ್ನು ಕೊಡುವ ಮೂಲಕ ಒಂದು ಚಿತ್ರಹಿಂಸೆಯನ್ನು ಕೊಡಲಾಗುತ್ತೆ. ಅದೇ ರೀತಿಯಾಗಿ ರೇಣುಕಾ ಸ್ವಾಮಿ ಕೇಸ್ನಲ್ಲೂ ಕೂಡ ಮಾಡಿರುವಂಥದ್ದು. ರೇಣುಕಾ ಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ಅನ್ನು ಕೊಡುವ ಮೂಲಕ ಆತನಿಗೆ ಚಿತ್ರಹಿಂಸೆ ಕೊಡಲಾಗಿದೆ. ಈ ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಬಂದಾಗ ಬೇರೆ ಬೇರೆ ರೀತಿಯ ಡಿವೈಸ್ಗಳಿರ್ತವೆ. ಈ ಬಾಡಿ ಮಸಲ್ ಅನ್ನ ಪೂರ್ತಿಯಾಗಿ ಹಿಂಸೆ ಕೊಡೋದು, ಟಾರ್ಚರ್ ಕೊಡೋದಕ್ಕೆ ಅಂತ ಬಳಸುವಂತಹ ಎಲೆಕ್ಟ್ರಿಕ್ ಶಾಕ್ ಕೊಡುವಂತ ಈ ಎಲೆಕ್ಟ್ರಿಕ್ ಡಿವೈಸ್ಗಳನ್ನು ಬಳಸಲಾಗುತ್ತೆ. ಆ ಡಿವೈಸ್ ಯಾವುದು ಅಂತ ಈಗ ಪೊಲೀಸರು ಪತ್ತೆ ಹಚ್ಚೋದಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಈ ಒಂದು ಸಾಕ್ಷ್ಯ ಸಂಗ್ರಹ ಸಂದರ್ಭದಲ್ಲಿ ಈ ಮಾಹಿತಿ ಲಭ್ಯವಾಗಿರುವಂಥದ್ದು. ಅದೇ ಮಾಹಿತಿಯನ್ನು ನಿನ್ನೆ ಎಸ್ಪಿಪಿ ವಕೀಲರು ಪ್ರಸನ್ನ ಕುಮಾರ್ ಅವರು ಕೋರ್ಟ್ನಲ್ಲಿ ನ್ಯಾಯಾಧೀಶರ ಬಳಿ ಹೇಳಿದ್ರು. ಈ ಸ್ಟನ್ ಗನ್ ಇರ್ಬೋದು, ಮತ್ತೆ ಕ್ಯಾಟಲ್ ಪ್ರಾಡ್ಸ್, ಮತ್ತೆ ಶಾಕ್ ಕಾಲರ್ಸ್ ಅನ್ನುವಂಥ ಒಂದಷ್ಟು ಡಿವೈಸ್ಗಳಿರ್ತವೆ. ಆ ಡಿವೈಸ್ಗಳಲ್ಲಿ ಯಾವ ಡಿವೈಸ್ ಅನ್ನ ಬಳಸ್ಕೊಂಡು ಶಾಕ್ ಕೊಟ್ಟಿದ್ದಾರೆ, ಆ ಡಿವೈಸ್ ಪತ್ತೆಗೋಸ್ಕರ ಈಗ ಪೊಲೀಸರು ಬಲೆ ಬೀಸ್ತಾ ಇದ್ದಾರೆ.